ಕಳೆದ ಒಂದು ವರ್ಷದ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕಳೆದ ಒಂದು ವರ್ಷದಿಂದ ಮಾಡಿರುವಂತ ಏನು ಜನಸಾಮಾನ್ಯರಿಗೆ ಬರೆ ಹಾಕುವಂತ ರೀತಿಯಲ್ಲಿ ಯಾವ್ಯಾವುದನ್ನ ಜಾಸ್ತಿ ಮಾಡಿದ್ದಾರೆ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಕಳೆದ ಒಂದು ವರ್ಷದಲ್ಲಿ 3-4 ತಿಂಗಳು ಕೋಡ್ ಆಫ್ ಕಂಡಕ್ಟ್ ಮಾರ್ಚ್ 14ನೇ ತಾರೀಕು ಶುರುವಾಗಿದ್ದು ಮೊನ್ನೆ ಜೂನ್ 10ರವರೆಗೆ ಕೋಡ್ ಆಫ್ ಕಂಡಕ್ಟ್. ಆ 3 ತಿಂಗಳಲ್ಲಿ ಇವರು ಯಾವುದೇ ವಸ್ತುವಿನ ಬೆಲೆ ಏರಿಕೆಯನ್ನ ಮಾಡಕ್ಕೆ ಆಗಿಲ್ಲ. ಯಾಕೆಂದ್ರೆ ಚುನಾವಣೆ ನೀತಿ ಸಂಹಿತೆ ಇತ್ತು, ಇಲ್ಲದ್ರೆ ಅವಾಗಲೂ ಮಾಡಿಬಿಡ್ತಾ ಇದ್ರು. ನಾವು ಪಟ್ಟಿ ಮಾಡಿದ್ದೀವಿ. ಕಳೆದ ಒಂದು ವರ್ಷದಿಂದ ತಿಂಗಳಿಗೆ ಒಂದು ವಸ್ತುಗಳ ಬೆಲೆ ಏರಿಕೆ ಮಾಡುವಂತದ್ದನ್ನ ಮಾಡಿದ್ದಾರೆ ಬಂಧುಗಳೇ. ಗ್ಯಾರಂಟಿಗೆ ಪರಿಶಿಷ್ಟ 11,000 ಕೋಟಿ ಹೋಗಿದ್ದೊಂದು ಸಾಧನೆ. ರೈತರ ಹೆಗಲಿಗೆ ವಿದ್ಯುತ್ ಹೊರೆಯನ್ನ ಮಾಡಿರುವಂತದ್ದು, ವಿದ್ಯುತ್ ದರವನ್ನ ಜಾಸ್ತಿ ಮಾಡಿರುವಂತದ್ದು, ಗೋ ಹತ್ಯೆ ನಿಷೇಧದ ಕಾಯ್ದೆನ ವಾಪಸ್ ಮಾಡ್ತೀನಿ ಎನ್ನುವಂಥದ್ದು. ಅದೇ ರೀತಿ ರಾಜ್ಯದಲ್ಲಿ ಕೈ ಮೀರಿದ ಮಿತಿ ಮೀರಿದ ಕ್ರೈಮ್ ಆಗಿರುವಂತದ್ದು, ಹಿಂದೂ ಕರಸೇವಕರ ಬಂಧನವನ್ನ ಮಾಡಿರುವಂತದ್ದು, ಸಕಾಲಕ್ಕೆ ಸಾಲವೇ ಸಿಗದೆ ಇರುವಂತ ರೀತಿಯಲ್ಲಿ ಸರ್ಕಾರ ನೋಡಿರುವಂತದ್ದು, ಎಲ್ಲ ಸ್ಟಾಂಪ್ ಡ್ಯೂಟಿಯನ್ನ ಏನು ಆಸ್ತಿ ತೆರಿಗೆ ಹೆಚ್ಚಳವನ್ನ ಮಾಡಿರುವಂತದ್ದು, ಈಗ ಡೀಸೆಲ್ ಮತ್ತೆ ಪೆಟ್ರೋಲ್ ದರವನ್ನ ಏರಿಕೆ ಮಾಡಿರುವಂತದ್ದು. ಒಂದು ಹೆಣ್ಣು ಮಗಳು ಶಕ್ತಿ ಯೋಜನೆಯಲ್ಲಿ ಕೆಂಪು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ಅವರ ಎಲ್ಲ ಗಂಡಂದಿರು ಯಾರೆಲ್ಲ ಗಂಡಸರಿದ್ದಾರೆ ಅವರುಗಳು ಎಲ್ಲ ಬಸ್ಸಲ್ಲಿ ದರವನ್ನು ದುಪ್ಪಟ್ಟು ಕೊಡುವಂತ ರೀತಿಯಲ್ಲಿ ಈ ಸರ್ಕಾರ ಮಾಡಿದೆ. 9 ತಿಂಗಳಲ್ಲಿ 12 ವರ್ಷದಲ್ಲಿ 9 ಅಗತ್ಯ ವಸ್ತುಗಳ ಜನಸಾಮಾನ್ಯರ ಮೇಲೆ ಹೊರೆಯನ್ನ ಮಾಡುವಂತ ರೀತಿಯಲ್ಲಿ ಎಲ್ಲ ದರಗಳನ್ನು ಏರಿಕೆ ಮಾಡಿದ್ದಾರೆ. ಇವತ್ತು ರಸ್ತೆ ತಡೆ ಮಾಡ್ತಾ ಇದ್ದೀವಿ. ಬರುವ 28ನೇ ತಾರೀಕು ಪರಿಶಿಷ್ಟ ಪಂಗಡಗಳ ಏನು ಆಯೋಗದಲ್ಲಿ 187 ಕೋಟಿ ಹಗರಣ ಏನು ನಡೆದಿದೆ ಅದರ ವಿರುದ್ಧ ನಾವು ಮತ್ತೆ ರಾಜ್ಯದಲ್ಲಿ ಬೀದಿಗಿಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈ ಸರ್ಕಾರ ತೊಲಗಬೇಕು. ಅದಕ್ಕಾಗಿ ಬೇರೆಲ್ಲ ರೀತಿಯ ಪ್ರತಿಭಟನೆಯನ್ನ ಮಾಡಕ್ಕೆ ಸಿದ್ಧವಾಗಿದ್ದೀವಿ. ಸದ್ಯದಲ್ಲೇ ಸರ್ಕಾರ ಅಧಿವೇಶನವನ್ನು ಕರೀತಾ ಇದೆ. ಅಧಿವೇಶನದಲ್ಲಿ ಎಲ್ಲ ಅಂಶಗಳನ್ನು ಇಟ್ಕೊಂಡು ವಿಧಾನಸಭೆಯ ಒಳಗೆ ವಿಧಾನಸಭೆಯ ಹೊರಗೆ ಎರಡೂ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ. ಇವತ್ತು ಸಾಂಕೇತಿಕವಾಗಿ ನಮ್ಮ ನಗರಾಧ್ಯಕ್ಷರ ಜೊತೆ ನಾವು ರಸ್ತೆ ತಡೆಯನ್ನ ಮಾಡ್ತಾ ಇದೀವಿ ಬಂಧುಗಳೇ.